ಹ್ಯಾಪಿ ಬರ್ಡೇ ಟು ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಬುಧವಾರ ಆ್ಯಂಡ್ 3ನೇ ತಾರೀಕು ನನ್ನ ಬರ್ತಡೇ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನದ ಮೇಲೆ ಹೊರಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕೆಲಸನೇ ಆಯಿತು. ಮುಂಚೆ ಎಲ್ಲ ಅಂದರೆ ಬರ್ತಡೇ ಅಥವಾ ಸ್ಪೆಷಲ್ ಆಗಿ ಏನಾದರೂ ನಮಗೆ ಇತ್ತು ಅಂದರೆ ನಾವೇನು ಮನೇಲಿ ಏನು ತಿಂಡಿ ಆಗಿರ್ಬೋದು, ಇನ್ನೊಂದು ಕೆಲಸ ಆಗಿರ್ಬೋದು ಏನು ಮಾಡ್ತಿರ್ಲಿಲ್ಲ. ಹಾಗೇನೆ ಬೆಳಗ್ಗೆ ಎದ್ದಿದ್ದೆ ಸ್ನಾನ ಮಾಡ್ಕೊಂಡು ಹೊರಟ್ಬಿಡ್ತಿದ್ವಿ. ಬಟ್ ಈಗ ಆಗಾಗಲ್ಲ, ಪಾಪು ಎಲ್ಲ ಇರೋದ್ರಿಂದ ಅವಳಿಗೆ ಫೀಡ್ ಮಾಡಿಸ್ಬೇಕು, ಅವಳಿಗೆ ಊಟ ಮಾಡಿಸ್ಬೇಕು, ಅವಳಿಗೆ ಸ್ನಾನ ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕು, ಅವಳದೊಂದು ರೌಂಡ್ ನಿದ್ದೆ ಆಗಬೇಕು, ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು. ಯಾಕೆಂದರೆ ಪಾಪು ಬಂದಮೇಲೆ ಮತ್ತೆ ಅವಳು ಆಟ ಆಡೋಕ್ಕೆಲ್ಲ ಮನೆ ಕ್ಲೀನಾಗಿರಬೇಕು. ಸೊ ಹಾಗಾಗಿ ಈ ಕೆಲಸಗಳಲ್ಲೆಲ್ಲ ಇವಾಗ ಒಂದು ಸ್ವಲ್ಪ ನಮ್ಮದು ಹೊರಗಡೆ ಹೋಗಿ ಸುತ್ತಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ ಮನೇಲಿ ಇರೋದಕ್ಕೇನೆ. ಸೊ ಇವ್ರು ಇವತ್ತು ನೋಡ್ರಿ ರೆಡಿ ಆಗಿದ್ದಾರೆ. ಆ್ಯಂಡ್ ತುಂಬ ಹೊತ್ತು ತಗೊಂಡ್ರು ಪಾಪ ರೆಡಿ ಆಗೋದಕ್ಕೆ ನನ್ನ ಹಸ್ಬೆಂಡು. ನಾನು ಜಾಸ್ತಿ ಹೊತ್ತೇನು ತಗೊಂಡಿಲ್ಲ, ಒಂದು 10-15 ಮಿನಿಟ್ಸ್ ಅಷ್ಟೇ ತಗೊಂಡಿದ್ದೀನಿ. ಬಟ್ ಇವಳು ರೆಡಿ ಆಗಕ್ಕೆ ನಾನೇನು ಇಲ್ಲ, ಎಂಥದ್ದು ಇಲ್ಲ. 3 hours ತನಕ ರೆಡಿ ಆಗಿರೋ ಥರ ಇದೆಯಾ ಒಂದು ಜೀನ್ಸ್ ಟಾಪ್ಗೆ? ಏನೂ ಇಲ್ಲ. ಅಯ್ಯೋ ಇವಳಿಗೊಂದು ಬುಕ್ ಬೇಕಂತೆ ನನ್ನ ಮಗಳು. ಏನು IAS ಓದ್ಬಿಡ್ತಾಳೋ ಏನೋ ನನಗೆ ಗೊತ್ತಾಯ್ತಾ ಇಲ್ಲ. ಈಗಲೇ ಈ ನಾಡಿ ಬುಕ್ಕು ಅಂತ ಬುಕ್ ಓದ್ತಾನೆ ಅವಳೆ. ಏನು IAS ಆಯ್ತಾಳೋ, ಡಾಕ್ಟರ್ ಆಯ್ತಾಳೋ, IPS ಆಯ್ತಾಳೋ ಗೊತ್ತಿಲ್ಲ ನನಗೆ. ಬಟ್ ಬುಕ್ಕಿಗೆ ಅಡಿಕ್ಟ್ ಆಗ್ಬಿಟ್ಟವಳು ಇವಾಗ್ಲೇನೆ. ಒಳ್ಳೇದೇ, ಇವಾಗ ಅಡಿಕ್ಟ್ ಆಗೋಳು, ಮುಂದಕ್ಕೆ ಓದ್ತಾಳೋ ಇಲ್ವೋ ಅದನ್ನೆಲ್ಲ ಗೊತ್ತಿಲ್ಲ. ಹೆಂಗೋ ಓದ್ಲಿ ಚೆನ್ನಾಗಿ, ಪಾಪ ಓದೋ ಮಗು, ಓದ್ಸೋ ಅಪ್ಪ ಎಲ್ಲ ಇದ್ದಾರೆ, ಓದ್ಲಿ. ಆ್ಯಂಡ್ ಇವಾಗ ಜಸ್ಟ್ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಫೋರಮ್ ಮಾಲ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ರೆಡಿಯಾಗಿ ಹೊರಟಿದ್ದೀವಿ. ಅಯ್ಯೋ ಇವನು ಯಾರೋ ಕರಿ ಮಸೀದೆ ಬಿಟ್ಬಿಟ್ಟ ಲಾರಿ, ಅವ್ನು ಹೋಗಿ ಮುಂದಗಡೆ ಏನು ಕಾಣಿಸ್ಲೇ ಇಲ್ಲ. ಹಂಗೆ ಅಪ್ಪ ದೇವ್ರೆ ಏನಪ್ಪ. ಆ್ಯಂಡ್ ನಮಗೆ ತುಂಬ ಹತ್ರ ಆಗುವಂಥ ಮಾಲ್ ಬಂದು ಫೋರಮ್ ಮಾಲ್. ಸೊ ಹಾಗಾಗಿ ನಾವು ಕೂಡ ಹೋಗಿರಲಿಲ್ಲ ಇವತ್ತಿನವರೆಗೂ ಈ ಮನೆಗೆ ಬಂದಮೇಲೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಟು. ಯಾಕೆಂದರೆ ಮಾಲ್ನ ಯಾಕೆ ಪಿಕ್ ಮಾಡಿದ್ವಿ ಈ ಸತಿ ಅಂದರೆ ಸ್ವಲ್ಪ ಜನ ಕಮ್ಮಿನೇ ಇರ್ತಾರೆ. ಬಿಕಾಸ್ ಒಂದು ಸ್ವಲ್ಪ ಡೇಸ್ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲ್ಲ. ನ್ಯೂಡ್ ಕಲರ್ ಹಚ್ಕೋತೀನಿ ಅಂತ ಇದೆ, ಆದ್ರೆ ರೆಡ್ ಕಲರ್ ಹಚ್ಕೊಂಡೆ. ಬೇಡ ಬಾ ಸಾಕು, ಆಮೇಲೆ ಬೇಡ ಬಾ, ಇಲ್ಲಿ ಬೇಡ. ಇಲ್ಲಿ ರೆಡ್ ಕಲರ್ ಮೆತ್ಕೊ ಅಂದೆ. ಆ ರೆಡ್ ಕಲರು ಇದು ಯಾವ ಥರ ಆಯಿತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ, ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಮಾಡ್ತಾರೆ ಅಲ್ಲಿಗೆ ಹೋದ್ಮೇಲೆ ಅಂತ. ಜಸ್ಟ್ ಮಾಲ್ಗೆ ಹೋಗೋಣ, ಹಾಗೆ ತಿರ್ಗಾಡ್ಕೊಂಡು ಬರೋಣ ಒಂದು ರೌಂಡು, ಅಲ್ಲೇ ಏನಾದರೂ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಮಧ್ಯಾಹ್ನ. ಸೊ ಹಾಗಾಗಿ ನಾವು ಸರಿ ಅಂತೇಳಿ ಹೊರಟಿದ್ವಿ ಅಷ್ಟೇ. ಆ್ಯಂಡ್ ಇದು ನನ್ನ ಫುಲ್ ಔಟ್ಫಿಟ್. ಇದು ನನ್ನ ಹಸ್ಬೆಂಡ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಮಾಡಿದ್ದು. ಸೊ ಅದನ್ನೇ ಹಾಕ್ಕೊಂಡಿದ್ದೆ ಇವತ್ತು. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ನನಗೆ ಸರ್ಪ್ರೈಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಜಸ್ಟ್ ಹಾಗೆ ಅಂತ ಹೇಳಿ ಹೋದ್ವು. ಆ್ಯಂಡ್ ನನಗೆ ತುಂಬ ದಿವಸದಿಂದ ಆಸೆ, ನನಗೆ ವಾಚಸ್ ಅಂತ ಎಲ್ಲ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವರು ಮುಂಚೆನೇ ಬುಕ್ ಮಾಡ್ತಿದ್ರಂತೆ. ಬಟ್ ನಾನು ಒಂದು ಸತಿ ಇಲ್ಲ ನನಗೆ ಇಷ್ಟ ಆಗಿಲ್ಲ ಯಾಕೋ ಆ ವಾಚ್ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದೆ. ಬೇಡ ಸುಮ್ಮನೆ ಅಷ್ಟೊಂದು ಕಾಸ್ಟ್ಲಿದೆಲ್ಲ ಯಾಕೆ ಇವಾಗ, ಪಾಪು ಬರ್ತಡೇ ಎಲ್ಲ ಸುಮ್ಮನೆ ಒಂದೇ ಸತಿಗೆ ಇಕ್ಕಟ್ಟಾಗತ್ತೆ ಅಂತ ಹೇಳಿ. ಬಟ್ ಆದರೂ ಅವ್ರಿಗೆ ಇಲ್ಲ, ಏನೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಾನು ಕೊಡಿಸ್ತೀನಿ ಅಂತ ಹೇಳಿ ನಾನು ಮ್ಯಾನೇಜ್ ಮಾಡ್ಕೊತೀನಿ, ನಿನ್ಗೆ ಅದೆಲ್ಲ ಬೇಡ, ಫಸ್ಟ್ ಗಿಫ್ಟ್ ತೊಗೋ, ನಿನಗೆ ಖುಷಿ ಆಗೋದು ಮುಖ್ಯ ಅಂತ ಹೇಳಿ ನನಗೆ ಅಲ್ಲೇ ಸರ್ಪ್ರೈಸ್ ಮಾಡಿ ಒಂದು ಗಿಫ್ಟನ್ನ ಕೊಡಿಸಿದ್ರು. ಸೊ ನನ್ನ ತುಂಬ ಬ್ರ್ಯಾಂಡ್ ಇದ್ವು ಅಲ್ಲ ಆ್ಯಕ್ಚುಲಿ, ಬಟ್ ನನಗೆ ಮೈಂಡಲ್ಲಿ ಇದ್ದಿದ್ದು ಫಾಝಿಲ್ ಅಂತ. ಸೊ ನಂಗೆ ಸಖತ್ ಇಷ್ಟ ವಾಚು, ಆ ಬ್ರ್ಯಾಂಡು. ಸೊ ಹಾಗಾಗಿ ನಾನು ಅಲ್ಲೇ ಪರ್ಚೇಸ್ ಕೂಡ ಮಾಡಿದೆ. ಸೊ ಯಾವ ವಾಚ್ ತೊಗೊಂಡೆ ಏನು ಅಂತ ನಾನು ಲಾಸ್ಟಲ್ಲಿ ನನ್ನ ಹಸ್ಬೆಂಡೇ ಹಾಕಿದ್ದಾರೆ. ಸೊ ಅದನ್ನು ಫುಲ್ ಕಂಟಿನ್ಯೂ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಖುಷಿ ಆಯ್ತು ನನಗೆ. ಈ ಥರ ಸರ್ಪ್ರೈಸ್ ಎಲ್ಲ ನಾವು ಅಲ್ಲಿಗೆ ಹೋದ್ಮೇಲೆ ನಮ್ಮ ಹಸ್ಬೆಂಡ್ ಎಲ್ಲ ಕೊಡೋದು ನಂಗೆ ಸಖತ್ ಇಷ್ಟ. ಆ್ಯಂಡ್ ಈ ಸತಿ ಹೇಳ್ತಾಯಿದ್ರು ನಾನು ಜಾಸ್ತಿ ಏನೂ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ ನಿನಗೆ, ಸಾರಿ, ಪಾಪು ಎಲ್ಲ ಇರೋದ್ರಿಂದ. ಎಲ್ಲ ಕಡೆ ಮುಂಚೆ ಎಲ್ಲ ಆದರೆ ನಾವು ಬಲೂನಲ್ಲೆಲ್ಲ ಡೆಕೋರೇಟ್ ಮಾಡಿ ಚಿಕ್ಕ ಮಕ್ಳ ಥರ ಎಲ್ಲ ನಾವು ಇನ್ನೂ ಅವಾಗ ನೀವು ಕಪಲ್ಸ್ ಥರ ನಮಗೆ ಫೀಲ್ ಇತ್ತು. ಸೊ ಹಾಗಾಗಿ ಆ ಥರ ಎಲ್ಲ ನಾವು ಸೆಲೆಬ್ರೇಟ್ ಮಾಡ್ಕೋತಿದ್ವು. ಬಟ್ ಈ ಸತಿ ಆ ಥರ ಏನೂ ಮಾಡೋಕ್ಕಾಗಲ್ಲ, ಬೇಜಾರಾಗಬೇಡ ಅಂತಲೂ ಹೇಳಿದರು. ಸೊ ನಾನು ಇರಲಿ ಪರವಾಗಿಲ್ಲ, ಪಾಪು ಇರೋದ್ರಿಂದ ನನಗಂತೂ ಯಾವ ಬರ್ತಡೇ, ಯಾವ ಒಂದು ಸ್ಪೆಷಲ್ ಒಕೇಶನ್ಸು ಅಂತಲೂ ಅನಿಸಲ್ಲ. ಬಿಕಾಸ್ ಅವಳದೇ ಮೈಂಡಲ್ಲಿ ಓಡ್ತಾ ಇರುತ್ತೆ, ಅವಳನ್ನ ಹೇಗೆ ಮೇಂಟೈನ್ ಮಾಡೋದು, ಹೊರ ಕರ್ಕೊಂಡೋದ್ರೆ ಹಾಗೆ ಇಲ್ಲ, ಅವಳನ್ನ ಹೆಂಗೆ ನೋಡ್ಕೊಳ್ಳೋದು,
ಹಿಂಸೆ ಮಾಡ್ಕೋತಾಳೆ ಪಾಪ. ಮಕ್ಕಳು ಅವರಿಗೆ ತುಂಬ ಜನ ನೋಡಿದ್ರೆ ಗಾಬರಿ ಆಗ್ತಾರೆ. ಹಾಗಾಗಿ ನನಗೆಲ್ಲೂ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಬರ್ತಡೇಗೂ ನನಗೆ ಅಷ್ಟೊಂದು ಮೂಡ್ ಇರಲಿಲ್ಲ. ಬಟ್ ಅಲ್ಲಿ ಕರ್ಕೊಂಡೋದ್ಮೇಲೆ ಫುಲ್ ಎನರ್ಜಿ ಬಂದಂಗೆ ಆಯಿತು. ಆ್ಯಂಡ್ ಮಧ್ಯಾಹ್ನ ಬೇರೆ ಲೇಟಾಗಿತ್ತು, ನಾವು ಏನು ಊಟ ಕೂಡ ಮಾಡಿರಲಿಲ್ಲ. ಸಂಜೆ ಹೊರಗೆ ಹೋಗೋಣ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಒಂದು ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ತೊಗೊಂಡ್ವು. ಸೊ ಪಿಜ್ಜಾ ತೊಗೊಂಡಿಬ್ರು ಶೇರ್ ಮಾಡ್ಕೊಂಡು ತಿಂದ್ವು. ಐ ಥಿಂಕ್ ಲಾಸ್ಟ್ ಟೈಮ್ ನಾವು ಪಿಜ್ಜಾ ಹಟ್ಟಲ್ಲಿ ನಾವು ಜಾಸ್ತಿ ಪಿಜ್ಜಾ ಹಟ್ಟಲ್ಲಿ ತೊಗೊಳ್ಳಲ್ಲ, ಡಾಮಿನೋಸ್ ಜಾಸ್ತಿ ಹೋಗೋದು. ಬಟ್ ಈ ಸತಿ ಪಿಜ್ಜಾ ಹಟ್ಟಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಲಾಸ್ಟ್ ಟೈಮ್ ಒಂದು ಸತಿ ಮಾಡಿದಾಗ ಒಳ್ಳೆ ಆಫರಲ್ಲಿ ನಮಗೆ ಪಿಜ್ಜಾಸ್ ಎಲ್ಲ ಸಿಕ್ಕಿತ್ತು. ಬಟ್ ಈ ಸತಿ ನಂಗೆ ಗೊತ್ತಿಲ್ಲ ಯಾಕೆ ಅಂತ ಒಂದೇ ಪಿಜ್ಜಾ, ಒಂದು 2 ಗಾರ್ಲಿಕ್ ಬ್ರೆಡ್ಸ್ನ ತೊಗೊಂಡು ಪೆಪ್ಸಿ ತೊಗೊಂಡು ಕುಡಿದು ತಿಂದು ಅಲ್ಲೇ ಪಾಪುಗೆ ಆಟ ಆಡೋದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಬರೋಣ. ಅವಳು ಇನ್ನೂ ಚಿಕ್ಕವಳು, ಅವಳಿಗೇನೋ ಆಟ ಆಡೋಕ್ಕೆ ಗೊತ್ತಾಗಲ್ಲ ಇವಾಗ. ಬಟ್ ಅವಳಿಗೆ ತೋರಿಸ್ಕೊಂಡು ಬರೋಣ ಎಲ್ಲ ಹೆಂಗಿರುತ್ತೆ ಅಂತ. ಆ್ಯಂಡ್ ನಮ್ಗೆ ಅನಿಸ್ತಿತ್ತು, ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಅಮ್ಮು ಯಾವಾಗ ನೀನು ಕೇಳ್ತೀಯಾ ಪಾಪ ನನಗೆ ಇದಾಡಿಸ್ರಿ ಅಂತ ಹೇಳಿ ಅಂತಾಯಿದ್ರು. ಸೊ ಈ ಒಂದು ಸ್ಟೇಜಲ್ಲಿ ಹಂಗೆ ಅನಿಸುತ್ತೆ. ನೆಕ್ಸ್ಟ್ ಅವಳು ಕೇಳ ಅಂತ ಇದ್ರು, ಅಮ್ಮು ಎಷ್ಟು ಕೇಳ್ತೀಯೇ ಸಾಕೆ ಅನ್ನೋ ಥರ ಅನಿಸುತ್ತೆ. ಸೊ ಲೈಫೇ ಹಂಗೆ ಅಲ್ವಾ ಎಲ್ರಿಗೂ. ಸೊ ಅವಳಂತೂ ಫುಲ್ ಖುಷಿಯಾಗಿ ಹಿಂಗೆ ಕೈಯೆಲ್ಲ ಬಡ್ಕೊಂಡು ಫುಲ್ ಖುಷಿಯಾಗಿದ್ಲು. ಸೊ ನಮಗೂ ಖುಷಿ ಆಯಿತು ಒಂಥರ. ಅವಳನ್ನ ಹೊರಗೆ ಕರ್ಕೊಂಡು ಬಂದಿದ್ದೆ ಅವತ್ತು, ಅವಳಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಆ್ಯಂಡ್ ತುಂಬ ಕಮ್ಮಿ ಜನ ಇದ್ದರು, ವೀಕ್ ಡೇಸ್ ಆಗಿದ್ದರಿಂದ ಅವಳಿಗೊಂಥರ ಎಲ್ಲರೂ ನೋಡಿ ಗಾಬರಿ ಆಗೋ ಥರ ಎಲ್ಲ ಏನೂ ಆಗಿರಲಿಲ್ಲ. ಸೊ ಹಾಗಾಗಿ ಅವಳು ಕೂಡ ಆರಾಮಾಗಿ ಫುಲ್ ಖುಷಿಯಾಗಿ ನಮ್ಮನ್ನೆಲ್ಲ ಮುಖ ನೋಡೋದು, ನಗೋದು, ಕೈಯೆಲ್ಲ ಬಡ್ದಾಡ್ಕೊಂಡು ಆಟಾಡೋದು ಅವಳದೇ ಒಂದು ಲೋಕ ಆಗಿಬಿಟ್ಟಿತ್ತು. ಅದರಲ್ಲೂ ಈ ಒಳಗಡೆ ಆಟಾಡುವಾಗ ಕರ್ಕೊಂಡು ಹೋಗೋದಕ್ಕೆಲ್ಲ ಪ್ಲೇ ಏರಿಯಾದಲ್ಲೆಲ್ಲ ಫುಲ್ ಖುಷಿ ಆಗಿಬಿಟ್ಲು ಅವಳು. ನಾವೇನು ಇದನ್ನೆಲ್ಲ ಆಟಾಡಿಸ್ಲಿಲ್ಲ, ಜಸ್ಟ್ ಹಾಗೆ ಅವಳು ಇನ್ನೂ ಚಿಕ್ಕವಳಲ್ವ. ಸೊ ಕೂರಿಸ್ಬಿಟ್ಟು ಹಾಗೆ ಒಂದೆರಡು ಫೋಟೋಸು ವೀಡಿಯೋಸ್ ತಗೊತಾ ಇದ್ದೆ ಅಷ್ಟೇ ನಾನು. ಅಲ್ಲೊಂದು ಚೂರು ಸೌಂಡ್ ಆದರೂ ಅವಳಿಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಆ್ಯಂಡ್ ನಾವು ಟೈಮ್ ಆಲ್ರೆಡಿ 5 o'clock ಆಗಿಬಿಟ್ಟಿತ್ತು. ಸೊ ನಾನು ಎಂಥ ಮಂಗ ಅಂತ ಅಂದರೆ, ಮಾಲಲ್ಲೇ ಅಷ್ಟೊಂದು ಬ್ರ್ಯಾಂಡೆಡ್ ಕ್ಲಾತ್ ಎಲ್ಲ ಇದ್ರೂ, ಶಾಪ್ಸ್ ಎಲ್ಲ ಇದ್ದರೂ ನಾನು ಅಲ್ಲೆಲ್ಲೂ ಚೆಕ್ ಮಾಡಲೇ ಇಲ್ಲ. ಜಸ್ಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಜುಡಿಯೋ ಅಂತ. ಸೊ ಅಲ್ಲಿಗೆ ಹೋಗಬೇಕು ಅಂತ ಅಲ್ಲೇ ಹೋದ್ವಿ. ಆಮೇಲೆ ನನ್ನ ತಂಗಿ ಆ್ಯಕ್ಚುಲಿ ನನಗೆ ಏನಾದರೂ ಬಟ್ಟೆ ತೊಗೊಳ್ರಿ ಅಂತ ಹೇಳಿದರು ಗಿಫ್ಟ್ ಮಾಡೋಕ್ಕೆ ಅಂತ. ಸೊ ನಾನೇ ಸರಿ ಅಂತ ಹೋಗಿ ನಾವು ಜುಡಿಯೋ ಅಂತ ಇಟ್ಕೊಂಡು ತಲೆಯಲ್ಲಿ ಅದಕ್ಕೆ ಜುಡಿಯೋಗೆ ಬಂದುಬಿಟ್ವಿ. ಸೊ ಸುಮ್ಮನೆ ಅಲ್ಲಿ 1 hour ವೇಸ್ಟ್ ಆಯಿತು. ಅಲ್ಲೇ ಮಾಲಲ್ಲಿ ಇದ್ವು, ಅಲ್ಲೇ ಟೈಮ್ ವೇಸ್ಟ್ ಹಿಂಗೂ ಕಾಳ ಕಳೆದಿದ್ವು. ಸೊ ಅಲ್ಲೇ ನೋಡಿ ತೊಗೋಬೋದಿತ್ತು. ಆಮೇಲೆ ಹೇಳಿದರು ನನ್ನ ತಂಗಿ, ನೀವು ಅಲ್ಲೇ ತೊಗೋಬೋದಿತ್ತಲ್ವ, ಇಲ್ಲಿಗೆ ಯಾಕೆ ಬಂದ್ರಿ ಮತ್ತೆ ಸುತ್ತಿ ಬಳಸ್ಕೊಂಡು ಅಷ್ಟು ದೂರದಿಂದ ಅಂತ. ನನಗೂ ಹೌದು ಸರಿ ಅನಿಸ್ತು. ಆ್ಯಂಡ್ ಜುಡಿಯೋದಲ್ಲಿ ಈ ಸತಿ ಒಂಚೂರು ಚೆನ್ನಾಗಿರಲಿಲ್ಲ ಕಲೆಕ್ಷನ್. ಸೀರಿಯಸ್ಲಿ ಲಾಸ್ಟ್ ಟೈಮ್ ನಾನು 1 month ಬ್ಯಾಕ್ ಏನೋ ಹೋಗಿದ್ವಿ ಅನ್ಸುತ್ತೆ ನಾನು ನನ್ನ ತಂಗಿ, ಅದೇ ಇದ್ವು ಸೇಮ್ ಎಲ್ಲ. ಸೊ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಥರ ಏನಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ಟ್ರೈ ಮಾಡ್ತಾಯಿದ್ದೆ. ಬಟ್ ಯಾವ ವರ್ಕ್ ಆಗಲಿಲ್ಲ ನನಗೆ. ಕೊನೆಗೆ ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ ಆ್ಯಂಡ್ ಅದಕ್ಕೊಂದು ಟಾಪ್ ತೊಗೊಂಡೆ. ಬೈಕ್ ಹಾಕೊಂಡ್ರೆ ಹೊಡಿತೀನಿ. ಅದು ಅಮ್ಮ ಹಂಗೆ ಹಾಕೋಬಾರ್ದು ಬಾ. ಒಂದು ವೈಟ್ ಕಲರ್ ಸ್ಲಿಪ್ಪರ್ ಇತ್ತಲ್ಲ ಆ ಥರ ಬೇಡವಮ್ಮ. ಇದು ಆ್ಯಂಡ್ ಬರ್ತಡೇ ಅಂದಮೇಲೆ ಕೇಕ್ ಇರಲೇಬೇಕು. ನನಗೆ ಆ ಪಿಜ್ಜಾ ಎಲ್ಲ ತಿಂದು ಹೊಟ್ಟೆ ತುಂಬ್ದಂಗೆ ಆಗಿಬಿಟ್ಟಿತ್ತು. ಆ್ಯಂಡ್ ನೈಟ್ ಬೇರೆ ಊಟಕ್ಕೆ ಹೋಗೋದು ಅಂತ ಅಂದಮೇಲೆ ನನಗೆ ಇನ್ನೇನು ಕೇಕು ಸುಮ್ಮನೆ ಯಾರು ಕಟ್ ಮಾಡ್ತಾರೊಳ್ಳೆ ಅಂತ ಅನಿಸ್ತಿತ್ತು ಯಾಕೋ ನನಗೆ. ಹಾಗಾಗಿ ಬೇಡ ಕೇಕ್ ಏನು ಅಂತಲೂ ಅಂದೆ. ನನ್ನ ಹಸ್ಬೆಂಡ್ ಕೇಕ್ ಕಟ್ ಮಾಡದೇ ಇದ್ದರೆ ಹೆಂಗೆ ಬರ್ತಡೇ ಅಂದರೆ ಅಂತ ಹೇಳ್ಬಿಟ್ಟು ಇಲ್ಲ ಕೇಕ್ ತೊಗೊಳ್ಳೋಣ ಅಂತ ಬಂದ್ವು. ಆ್ಯಂಡ್ ನಾನು ತುಂಬ ದೊಡ್ಡ ಕೇಕೆಲ್ಲ ಬೇಡ, ಯಾಕೆಂದರೆ ನಾವಿರೋರೇ 3 ಜನ, ಅದನ್ನು ತುಂಬ ದಿನ ಇಟ್ಟು ತಿನ್ನೋಕ್ಕೆ ಒಂಥರ ಆಗ್ಬಿಡುತ್ತೆ. ಜಸ್ಟ್ 1 day ಖಾಲಿ ಆಗೋ ಥರ ನಾನು, ನನ್ನ ತಂಗಿ, ನನ್ನ ಹಸ್ಬೆಂಡು ಇನ್ನೊಂದು ಸ್ವಲ್ಪ ಇದ್ದರೂ ಒಂದು 2-3 ಪೀಸ್ನ ಹಂಗೆ ಕಟ್ ಮಾಡ್ಕೊಂಡು ತಿಂದರೆ ಅದು ಖಾಲಿ ಆಗಿಬಿಡುತ್ತೆ. ಅದು ಬಿಟ್ಬಿಟ್ಟು ದೊಡ್ಡ ಕೇಕ್ ಒಂದು 3 ಜನಕ್ಕೆ 1 kg ತಂದುಬಿಟ್ರೆ ಸುಮ್ಮನೆ ವೇಸ್ಟು. ತಂದು ಎಲ್ಲ ವೇಸ್ಟ್ ಮಾಡೋದನ್ನ ನೋಡಿ ನಾನು ಈ ಥರ ಕೆಲವೊಂದು ಸತಿ ಬೇಡ ಅಂತ ಹೇಳಿ ಮಾಡ್ತೀನಿ. ಕೇಕ್ ಎಲ್ಲ ತೊಗೊಂಡು ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಆಲ್ಮೋಸ್ಟ್ 8:15 ಆಗಿದೆ ಆಲ್ರೆಡಿ. ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಡ್ರೆಸ್ ಚೇಂಜ್ ಕೂಡ ಮಾಡಿಕೊಂಡೆ. ಬೆಳಗಿಂದ ಅದರಲ್ಲೇ ಇದ್ದು ಒಂಥರ ಆಗಿಬಿಟ್ಟಿತ್ತು. ಸೊ ಕೇಕ್ ಕಟ್ ಮಾಡುವಾಗ ಬೇರೆ ಡ್ರೆಸ್ ಹಾಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡೆ. ಆ್ಯಂಡ್ ಇವಾಗ ಕೇಕ್ ಕಟ್ ಮಾಡಬೇಕು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಈ ಸತಿ. ಸೊ ಒಂಥರ ನಾನು ನನ್ನ ಹಸ್ಬೆಂಡ್ ನಮ್ಮ ಪಾಪು 3 ಜನ. ಒಂದು ಕ್ಯೂಟ್ ಸಣ್ಣ ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ. ನಮ್ದಿಷ್ಟೇ ಒಂಥರ ಪ್ರಪಂಚ ಅನ್ನೋ ಥರ ಖುಷಿ ಆಗ್ತಾಯಿದೆ ನನಗೆ. ಈ ಸತಿ ತುಂಬ ಚೆನ್ನಾಗಿತ್ತು ನನ್ನ ಬರ್ತಡೇ. ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬ ಮೆಮೊರೇಬಲ್ ಆ್ಯಂಡ್ ತುಂಬ ಖುಷಿ ಕೊಟ್ಟಿರೋಂಥ ಬರ್ತಡೇ ಅಂತ ಹೇಳ್ಬೋದು. ನಮ್ಮ ಪಾಪಣ್ಣಿ ಆ್ಯಂಡ್ ನಾವು 3 ಜನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಫ್ಕೋರ್ಸ್ ನಾನು, ನನ್ನ ಅಮ್ಮ, ನಮ್ಮ ಅತ್ತೆ ಮಾವ ಅವ್ರನ್ನೆಲ್ಲರೂ ಮಿಸ್ ಮಾಡ್ಕೋತೀವಿ. ಬಟ್ ಆದರೂ ಇಷ್ಟು ದಿನಗಳಲ್ಲಿ ಅವ್ರಗಳ ಜೊತೆನೂ ನಾವು ಬರ್ತಡೇಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ. ಫಾರ್ ದಿ ಫಸ್ಟ್ ಟೈಮ್ ನಾನು
ನನ್ನ ಹಸ್ಬೆಂಡ್ ಜೊತೆಗೆ ಇಷ್ಟು ಥರ ಅಂದರೆ ಲೈಕ್ ಯಾರ ಜೊತೆನೂ ಹೋಗದೆ, ಯಾರ ಫ್ರೆಂಡ್ಸು, ಯಾರ ಫ್ಯಾಮಿಲಿ ಅಂತ ಏನು ಇರ್ದೇನೆ ನಾನು, ನನ್ನ ಹಸ್ಬೆಂಡ್, ನಮ್ಮ ಪಾಪು ಇಷ್ಟೇ ಜನ ಅಂತ ಸೆಲೆಬ್ರೇಟ್ ಮಾಡ್ಕೊಂಡಿರೋ ಅಂಥ ಫಸ್ಟ್ ಬರ್ತ್ಡೇ ಇದು. ಸೊ ನನಗೆ ತುಂಬ ಖುಷಿ ಆಯಿತು ಇವತ್ತು. ಆ್ಯಂಡ್ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಊಟಕ್ಕೆ ಬೇರೆ ಹೊರಗೆ ಹೋಗ್ಬೇಕು ಅನ್ಕೊತಿದ್ವಿ, ಬಟ್ ನನಗೆ ಅಷ್ಟೊಂದು ಮೂಡಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಸೊ ಕೇಕ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಬರ್ತ್ಡೇ ಕೇಕ್. ಹ್ಯಾಪಿ ಬರ್ತ್ಡೇ ಗುಂಡು ಅಂತ ಯೂಶ್ವಲಿ ನನ್ನ ಹಸ್ಬೆಂಡ್ ನನ್ನ ಗುಂಡು ಅಂತ ಕರೀತಾರೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನೋಡ್ರಿ ಅಪ್ಪ ಮಗಳು ಕೇಕ್ ಕಟ್ ಮಾಡ್ಸೋಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಇವಳು ಇವಾಗ ಇದನ್ನೆಲ್ಲ ಎಳಿಬೇಕು, ಇದರಲ್ಲಿ ಏನಿದೆ ಅಂತ ನೋಡಬೇಕು. ನೋಡಿ ನನ್ನ ಬರ್ತ್ಡೇ ಆದರೂ ನೈಲ್ ಪಾಲಿಶ್ ಹಚ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಬಟ್ ನಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಇಲ್ಲಾಂದ್ರೆ ಎಲ್ಲ ರೆಡಿ ಆಗ್ತಿದ್ದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಗುಂಡು, ಹ್ಯಾಪಿ ಬರ್ಡೇ ಟು ಯು. ಓಕೆ, ಇಲ್ಲಿ ಅಮ್ಮ ಕ್ಯಾಂಡಲ್ ಬ್ಲೋ ಮಾಡೋಣ ಇವಾಗ. ಹ್ಯಾಪಿ ಬರ್ಡೇ ಟು ಯು, ಬೇಗ ಬೇಗ ನನ್ನ ಹ್ಯಾಪಿ ಬರ್ಡೇ ಟು ಯು ಡಿಯರ್ ಗುಂಡು. ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ಸ್ ಅಮ್ಮ. ಹ್ಯಾಪಿ ಬರ್ಡೇ ಮಮ್ಮಿ. ಇದು ಗುಂಡಿ, ಬೆಸ್ಟ್ ಗಿಫ್ಟ್ ನನಗೆ. ಕಟ್ ಮಾಡೋಣ. ಸೊ ಕಟ್ ಮಾಡಕ್ ಮುಂಚೆ ಕಟ್ ಮಾಡಿ ಪಾಪಕ್ಕೆ ತಿನ್ಸ್ಬಿಡು. ಕಟ್ ಮಾಡಿ. ಸ್ವಲ್ಪನೇ ತಿನ್ಸು ಪಾಪನಿಗೆ, ಅವ್ರಿಗೆ ಜಾಸ್ತಿ ಬೇಡ. ನೋಡ್ರಿ ಚೆನ್ನಾಯ್ತಾ? ಫುಲ್ ಇಷ್ಟ ಆಯ್ತು ಈಗ. ಫುಲ್ ಇಷ್ಟ ಆಯ್ತು. ಫ್ಯಾನ್ ಹಾಕಮ್ಮ, ಫುಲ್ ಶೆಕೆ. ಅಂತೆ. ಹ್ಯಾಪಿ ಬರ್ಡೇ ಮಧುಮಾ, ಯಾವಾಗಲೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ. ಥ್ಯಾಂಕ್ ಯು. ಇವಳಿಗೆ ಹೊಟ್ಟೆ ಅವ್ರಿ, ನಾನು ನನ್ನ ಗಂಡು ಮುಟ್ಕೊಟ್ಟು ಹಾಕ್ ಮಾಡಿದೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಮ್ಮ ಅಮ್ಮ ಚಿನ್ನ ಹ್ಯಾಪಿ. ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಸ್ಮಾಲ್ ಗಿಫ್ಟ್ ಅಲ್ಲ, ತುಂಬಾ ಬಿಗ್ ಗಿಫ್ಟ್. ನಾನು ತುಂಬಾ ದಿನದ ಕನಸಿದು, ತುಂಬಾ ವರ್ಷದ್ದು. ಸೊ ಇವತ್ತು ಅದು ನೆರವೇರಿದೆ. ಅದು ಹತ್ರ ತಗೊಂಡ್ಬಂದು ಹತ್ರದಿಂದ ಓಪನ್ ಮಾಡೋದು ನಾನು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ಕಾಣಲ್ಲ ಅದು. ವಾಚ್, ಒಂದು ಸ್ಮಾಲ್ ವಾಚ್. ಸ್ಮಾಲ್ ವಾಚ್ ಅಲ್ಲ, ಅದು ಬಿಗ್ ವಾಚ್ ಆಕ್ಚುಲಿ. ಈ ಹತ್ರ ಇಟ್ಟು ವಿಡಿಯೋ ಮಾಡ್ತಾರೆ. ತುಂಬಾ ದಿನದ ಕನಸು. ಸೊ ಇವತ್ತು ನೆರವೇರ್ತಾ ಇದೆ. ನಂಗೆ ಸಖತ್ ಇಷ್ಟ ವಾಚಸ್ ಅಂತ ಅಂದರೆ, ಅದರಲ್ಲಿ ಫಾಸಿಲ್ ವಾಚ್ ತಗೋಬೇಕಂತ ತುಂಬಾ ವರ್ಷದಿಂದ ಅನ್ಕೊಂಡಿದ್ದೆ. ಸೊ ಫೈನಲಿ ಇಲ್ಲ ಅದು ಫುಲ್ ಇಂಕ ಟೈಟ್ ಹಂಗೆ ಆಗ್ತಿದೆಯಲ್ಲ. ಚೆನ್ನಾಗಿ ಕಾಣಿಸ್ತಿದೆನಾ? ಸೊ ನಂಗೆ ಸಖತ್ ಇಷ್ಟ ಈ ವಾಚ್. ನನಗೆ ಈ ಥರದ್ದು ತುಂಬ ದೊಡ್ಡ ಡಯಲ್ ಎಲ್ಲ ಆದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ರೋಸ್ ಗೋಲ್ಡ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ತಗೋಬೇಕಂತ ತುಂಬ ದಿವಸದಿಂದ ಅನ್ಕೊಂಡಿದ್ದೆ. ಫೈನಲಿ ನನ್ನ ಹಸ್ಬೆಂಡೇ ಕೊಡ್ಸಂಗಾಯ್ತು ನನಗೆಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಮಗಳಿಗೆ ಅವಳದೇ ಒಂದು ಆಟ ಆಗ್ಬಿಟ್ಟಿದೆ. ಸೊ ಓಕೆ, ಕೆಲವೊಂದ್ಸತಿ ಮಕ್ಳನ್ನ ಆಟ ಆಡೋಕ್ಬಿಟ್ಟು ನಾವು ನಮ್ಮ ಟೈಮ್ ಕೊಟ್ಕೊಡೋದು ಏನು ತಪ್ಪಲ್ಲ.
ಆ್ಯಂಡ್ ಇದು ನನ್ನ ವಾಚ್. ಸೊ ಕ್ಲೋಸಪ್ಪಿಂದ ತೋರಿಸಿದ್ದೀನಿ. ಸೊ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಂಗೆ ಸಖತ್ ಇಷ್ಟ ಇದ್ದು ತೊಗೊಂಡಿರೋ ಅಂಥ ವಾಚ್ ಇದು. ಆ್ಯಂಡ್ ಇವತ್ತು ಹೊರಗೆ ಹೋಗೋಣ ಊಟಕ್ಕೆ ಅಂತ ಅಂದ್ಕೊಂಡಿದ್ವಿ. ಲೈಕ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬರ್ತಡೇ ದಿನವೇ ಶಾಪಿಂಗು, ಹೊರ್ಗಡೆ ಹೋಗೋದು ಎಲ್ಲದು ಇಟ್ಕೊಂಡ್ರೆ ಯಾವುದೂ ಆಗಲ್ಲ, ಎಲ್ಲ ಅರ್ಧಂಬರ್ಧ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಅಂದ್ಕೊಂಡ್ವಿ, ಇವತ್ತು ಶಾಪಿಂಗು, ಹೊರ್ಗಡೆ ಎಲ್ಲ ಹೋಗಿ ಬಂದ್ವು. ಪಾಪುನು ತುಂಬ ಸುಸ್ತಾಗಿದ್ದಾಳೆ, ಮಕ್ಕಳನ್ನ ತುಂಬ ಅಲಿಸೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಅವ್ರಿಗೂ ಕೂಡ ರೆಸ್ಟ್ ಅನ್ನೋದು ಬೇಕಾಗತ್ತೆ. ಆ್ಯಂಡ್ ಹೊರ್ಗಡೆ ಎಲ್ಲ ಜನನ ನೋಡ್ತಾಯಿದ್ರು ಅವಳಿಗೆ ಒಂಥರ ಭಯ, ಒಂಥರ ಗಾಬರಿ ಮಾಡಿಕೊಂಡು ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅದೊಂಥರ ನಮಗೂ ಹಿಂಸೆ ಆಗುತ್ತಲ್ಲ, ಊಟ ಮಾಡೋಕ್ಕೆಲ್ಲ ಸರಿ ಅನ್ಸಲ್ಲ ಅಂತ ಹೇಳಿಬಿಟ್ಟು ಇಟ್ಸ್ ಓಕೆ, ಪರವಾಗಿಲ್ಲ, ಮನೆಗೇ ಆರ್ಡ್ರ್ ಮಾಡ್ಕೊಳ್ಳೋಣ, ನಮಗೆ ಏನು ಬೇಕು ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ನನಗೆ ಮಧ್ಯಾಹ್ನ ಜಸ್ಟ್ ಒಂದು ಪಿಜ್ಜಾ ತಿಂದಿದ್ದಕ್ಕೆ ಅದೇನೋ ಕರೆಕ್ಟ್ ಟೈಮ್ಗೆ ಊಟ ಮಾಡಿದರೆ ಅದು ಕರೆಕ್ಟ್ ಆಗ್ತಿತ್ತು ಅನ್ಸುತ್ತೆ ಮೇ ಬಿ. ಬಟ್ ನಾವು ಕರೆಕ್ಟ್ ಟೈಮ್ಗೆ ಊಟನೂ ಮಾಡಲಿಲ್ಲ. ಜಸ್ಟ್ ಒಂದು 4:30 ಹಂಗೇನೋ 4:30ನೋ 5 o'clock ಹಂಗೋ ನಾವು ಪಿಜ್ಜಾ ತಿಂದಿದ್ದು. ಸೊ ನನಗೆ ಅದೇ ಜಾಸ್ತಿ ಆಗಿಬಿಟ್ಟಿದೆ. ನಾವು ಜಾಸ್ತಿನೂ ತೊಗೊಳ್ಳಿಲ್ಲ. ಲೈಕ್ ಏನಕ್ಕೆ ಅಂದರೆ ನಾವು ನೈಟ್ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತಲೇ ಒಂದು ಪಿಜ್ಜಾ ತೊಗೊಂಡು ಇಬ್ಬರು ಶೇರ್ ಮಾಡಿದ್ರು ನನಗೆ ಅದು ತುಂಬ ಹೆವಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಕೋಕ್ ಎಲ್ಲ ಕುಡ್ದಿದ್ದಕ್ಕೆ ಮೇ ಬಿ ಇರ್ಬೋದು. ಆ್ಯಂಡ್ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದು ಸ್ಟ್ರೈನ್ಗೂ ನನಗೆ ಹೊಟ್ಟೆನೇ ಹಸುವಾಗಿಲ್ಲ. ಈ ಸೆಕೆಗೂ ಅಷ್ಟು ನೀರು ಕುಡಿಸ್ತಾ ಇದ್ದೆ ಮತ್ತು ಬೇರೆ. ಆ್ಯಂಡ್ ಆ ಜುಡಿಯೋದಲ್ಲೆಲ್ಲ ಸುತ್ತಾಡಿ ನನಗೆ ಅಷ್ಟು ಸುಸ್ತಾಗಿಬಿಟ್ಟಿತ್ತು. ಪಾಪ ಇನ್ನು ನನ್ನ ಮಗಳಿಗೆ ಇನ್ನೆಷ್ಟು ಸುಸ್ತಾಗಿರ್ಬೋದು. ಸೊ ಅವಳು ಮಲಗಿದ್ದಾಳೆ. ಸೊ ಈಗ ಮತ್ತೆ ಅವಳನ್ನ ಎತ್ಕೊಂಡು ನಾನು ಹೊರಗಡೆ ಎಲ್ಲ ತಿರ್ಕೊಂಡು ಬಂದರೆ ಅವಳು ಇನ್ನೂ ಇರಿಟೇಟ್ ಆಗಿ ಇನ್ನೂ ರಚ್ಚೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಅವಳು ಕಾಮಾಗಿ ಮಲ್ಕೊಂಡ್ರೆ ನಾವು ಆರಾಮಾಗಿ ಸುಸ್ತಾಗಿ ಬಂದಿದ್ದಕ್ಕೆ ಆರಾಮಾಗಿ ಮಲ್ಕೋಬೋದು ಅಂತ ಹೇಳಿ ಹೊರಗಡೆಯಿಂದ ಫುಡ್ನ ಆರ್ಡ್ರ್ ಮಾಡಿದ್ವಿ. ಇವಾಗ ಫುಡ್ ಬಂದಿದೆ, ಊಟ ಮಾಡಿಬಿಟ್ಟು ನಾವು ಮಲಗಬೇಕು. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀವಿ. ಆ್ಯಂಡ್ ತುಂಬ ಸಿಂಪಲಾಗಿ ಮಾಡಿದ್ವಿ, ಯಾಕೆಂದರೆ ಈಗ ಆಲ್ರೆಡಿ ಹಶ್ವಾಗಿ ಅರ್ಧಂಬರ್ಧ ಹಶ್ವಲ್ಲಿದ್ದು ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಊಟನ ವೇಸ್ಟ್ ಮಾಡೋದು, ಮುಂಚೆ ಎಲ್ಲ ತುಂಬಾ ಊಟ ವೇಸ್ಟ್ ಮಾಡಿದ್ದೀವಿ. ಆ್ಯಂಡ್ ಕೆಲವೊಂದು ಸತಿ ಅನಿಸುತ್ತೆ ತುಂಬ ಫುಡ್ಡೆಲ್ಲ ವೇಸ್ಟ್ ಮಾಡಬಾರ್ದು ಅಂತೆಲ್ಲ. ಇವಾಗ ಚೆನ್ನಾಗಿ ನಂಗೆ ಅರ್ಥ ಆಗಿದೆ. ಸೊ ಹಾಗಾಗಿ ಎಷ್ಟಾಗುತ್ತೋ ನಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಷ್ಟೇ ಸಾಕು. ತುಂಬ ತರಿಸ್ಬಿಟ್ಟು ನಾವು ಇಷ್ಟೊಂದೆಲ್ಲ ತರಿಸಿದ್ವಿ, ಇಷ್ಟೊಂದೆಲ್ಲ ತಿಂದ್ವಿ ಅನ್ನೋ ಥರಕ್ಕೆಲ್ಲ ಬೇಡ. ನಮಗೇನು ಖುಷಿ ಆಗುತ್ತೋ ಅದನ್ನು ಮಾತ್ರ ಮಾಡೋಣ ಅಂತ ಅಂದ್ಕೊಂಡು ಅಷ್ಟನ್ನು ಜಾಸ್ತಿ ಐಟಮ್ಸ್ ತರಿಸ್ದೆ. ಕಮ್ಮಿ ಐಟಮ್ಸ್ ನಮಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟನ್ನು ಮಾತ್ರ ತರಿಸ್ಕೊಂಡಿದ್ದೀವಿ. ಸೊ ಏನೇನು ತರಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾವು ಊಟಕ್ಕೆ ಡ್ರಮ್ಸ್ ಆಫ್ ಹೆವನ್ನು ಮತ್ತು ಪಾಲಕ್ ರೈಸ್ ತರಿಸ್ಕೊಂಡಿದ್ವಿ. ನನಗಂತೂ ಈ ಪಾಲಕ್ ರೈಸ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ತಂದೂರಿನ ತರಿಸ್ಕೊಂಡಿದ್ವಿ. ಸೊ ಇಷ್ಟೇ ಸಾಕು ನಮ್ಮ ಇಬ್ಬರಿಗೆ ಅಂತ ಹೇಳಿ ನಾವು ಇದಿಷ್ಟನ್ನೇ ತರಿಸ್ಕೊಂಡ್ವಿ. ಆ್ಯಂಡ್ ನೀಟಾಗಿ ಖಾಲಿ ಆಯಿತು, ಹಾಗಾಗಿ ಖುಷಿ. ಸೊ ಯಾವುದು ಏನು ಉಳಿದಿಲ್ಲ. ಸೊ ನೀಟಾಗಿ ಖಾಲಿ ಮಾಡಿದ್ವಿ. ಸೊ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮನೇಲಿ ಕೂತ್ಕೊಂಡು ಊಟ ಮಾಡಿದ್ದು. ಇಲ್ಲ ಪಾಪುನು ಎಪ್ಸ್ಕೊಂಡೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅದೊಂಥರ ರಿಸ್ಕಿ ಆಗಿಬಿಟ್ಟಿರೋದು. ಬಟ್ ಈ ಸತಿ ಒಂಥರ ಚೆನ್ನಾಗಿತ್ತು ನನ್ನ ಬರ್ತಡೇ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.